ಮತ್ತೆ ಯಾರು ಮಾತಾಡಬೇಡಿ. ಸಂವಿಧಾನದ 324ನೇ ವಿಧಿಯು ಭಾರತದ ಚುನಾವಣಾ ಆಯೋಗದ ರಚನೆಗೆ ಸಹಕಾರ ಮಾಡಿಕೊಟ್ಟಿದೆ. ಭಾರತದ ಚುನಾವಣಾ ಆಯೋಗವು 1950 ಜನವರಿ 25ರಂದು ಸ್ಥಾಪಿತವಾಯಿತು. ಪ್ರಾರಂಭದಲ್ಲಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರನ್ನು ಮಾತ್ರ ಒಳಗೊಂಡಿರುತ್ತದೆ. ನಂತರ ಭಾರತದ ಚುನಾವಣಾ ಆಯೋಗವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಭಾರತದ ಚುನಾವಣಾ ಆಯೋಗದ ಕಾರ್ಯವು ಹೆಚ್ಚಾಯಿತು. ಅದರಿಂದಾಗಿ ಮತ್ತಿಬ್ಬರು ಆಯುಕ್ತರುಗಳನ್ನು ನೇಮಕ ಮಾಡಲಾಯಿತು. 1990ರಲ್ಲಿ ಇಬ್ಬರು ಚುನಾವಣಾ ಆಯುಕ್ತರುಗಳನ್ನು ತೆಗೆದುಹಾಕಲಾಯಿತು. 1993ರಲ್ಲಿ ಮತ್ತೆ ಇಬ್ಬರು ಚುನಾವಣಾ ಆಯುಕ್ತರುಗಳನ್ನು ನೇಮಕ ಮಾಡಲಾಯಿತು. ಪ್ರಸ್ತುತ 3 ಜನ ಚುನಾವಣಾ ಆಯುಕ್ತರುಗಳಿದ್ದಾರೆ. ಮೂವರಿಗೂ ಸಮಾನವಾದ ಅವಕಾಶವಿದೆ. 3 ಜನ ಆಯುಕ್ತರುಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದರೆ ಬಹುಮತದ ಮೇರೆಗೆ ನಿರ್ಣಯಗಳನ್ನು ಕೈಗೊಳ್ಳುತ್ತಾರೆ. ಪ್ರಸ್ತುತ 3 ಜನ ಚುನಾವಣಾ ಆಯುಕ್ತರು ಡಾಕ್ಟರ್ ಜ್ಞಾನೇಶ್ ಕುಮಾರ್, ಸುಖಬೀರ್ ಸಿಂಗ್ ಸಂಧ್, ಮೂರನೆಯವರು ವಿವೇಕ್ ಜೋಶಿ. ಅಧ್ಯಕ್ಷರು ಕೇಂದ್ರ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಿಕೊಳ್ಳುತ್ತಾರೆ. ಅವರ ಅಧಿಕಾರಾವಧಿಯು 6 ವರ್ಷಗಳು ಅಥವಾ ಅವರ 65ನೇ ವಯಸ್ಸನ್ನು ಹೊಂದುವವರೆಗೆ ಇದ್ದು ಇವುಗಳಲ್ಲಿ ಯಾವುದು ಮೊದಲಾಗುವುದೋ ಅದನ್ನು ಪರಿಗಣಿಸಲಾಗುತ್ತದೆ. ಇವರು ಯಾವುದೇ ಸಮಯದಲ್ಲಿ ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆ ನೀಡಬಹುದಾಗಿದೆ. ರಾಷ್ಟ್ರಾಧ್ಯಕ್ಷರು ಸಾಬೀತಾದ ದುರ್ನಡತೆ ಮತ್ತು ಅಸಮರ್ಥತೆಯ ಆಧಾರದ ಮೇಲೆ ಇವರನ್ನು ಪದಚ್ಯುತಿಗೊಳಿಸಬಹುದು. ಚುನಾವಣಾ ಆಯೋಗವು ರಾಷ್ಟ್ರಾಧ್ಯಕ್ಷರು, ಉಪರಾಷ್ಟ್ರಾಧ್ಯಕ್ಷರು, ರಾಜ್ಯಸಭೆ, ಲೋಕಸಭೆ, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಗಳ ಚುನಾವಣೆಗಳನ್ನು ನಡೆಸುತ್ತವೆ. ಚುನಾವಣಾ ಆಯೋಗವು ನಿಗದಿಪಡಿಸಿದ ದಿನಾಂಕದಿಂದ ಹಿಡಿದು ಫಲಿತಾಂಶವನ್ನು ಪ್ರಕಟಣೆಗೊಳಿಸುವವರೆಗೆ ಚುನಾವಣೆಯು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತದೆ. ಈ ಅವಧಿಯನ್ನು ಮಾದರಿ ನೀತಿ ಸಂಹಿತೆಯ ಅವಧಿ ಅಥವಾ MCC ಮೋಡಲ್ ಕೋಡ್ ಆಫ್ ಕಂಡಕ್ಟ್ ಎಂದು ಕರೆಯುತ್ತಾರೆ. ಚುನಾವಣೆಗಳನ್ನು ನಡೆಸಲು ಚುನಾವಣೆಯ ಆಯೋಗಕ್ಕೆ ತನ್ನದೇ ಆದ ಸಿಬ್ಬಂದಿ ಇರುವುದಿಲ್ಲ. ಚುನಾವಣೆಯ ಆಯೋಗವು ರಾಷ್ಟ್ರಾಧ್ಯಕ್ಷರ ಅನುಮತಿ ಪಡೆದು ರಾಜ್ಯ ಸರ್ಕಾರದ ಸಿಬ್ಬಂದಿಯನ್ನು ತನ್ನ ಸಿಬ್ಬಂದಿಯಾಗಿ ನೇಮಕ ಮಾಡಿಕೊಳ್ಳುತ್ತದೆ. ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗವು ನಡೆಸುತ್ತದೆ. ಚುನಾವಣಾ ಉದ್ದೇಶಕ್ಕಾಗಿ ದೇಶ ಮತ್ತು ರಾಜ್ಯಗಳನ್ನು ಚುನಾವಣಾ ಕ್ಷೇತ್ರಗಳನ್ನಾಗಿ ವಿಂಗಡಿಸಲಾಗಿದೆ. ಚುನಾವಣೆಯು ಜನಸಂಖ್ಯೆಯ ಮೇಲೆ ಆಧಾರಗೊಂಡಿದೆ. ಚುನಾವಣೆಯ ಕ್ಷೇತ್ರಗಳಲ್ಲಿ 2 ವಿಧಗಳು: ಲೋಕಸಭಾ ಚುನಾವಣಾ ಕ್ಷೇತ್ರ, ವಿಧಾನಸಭಾ ಚುನಾವಣಾ ಕ್ಷೇತ್ರ. ಲೋಕಸಭಾ ಚುನಾವಣಾ ಕ್ಷೇತ್ರದಿಂದ ಆಯ್ಕೆಗೊಂಡಿರುವ ಅಭ್ಯರ್ಥಿಗಳನ್ನು MP ಎಂದು ಕರೆಯುತ್ತಾರೆ. ವಿಧಾನಸಭಾ ಚುನಾವಣಾ ಕ್ಷೇತ್ರದಿಂದ ಆಯ್ಕೆಗೊಂಡ ಅಭ್ಯರ್ಥಿಗಳನ್ನು MLA ಅಥವಾ ಶಾಸಕರು ಎಂದು ಕರೆಯುತ್ತಾರೆ. 106ನೇ ತಿದ್ದುಪಡಿ ಮೂಲಕ ನಾರಿ ಶಕ್ತಿ ವಂದನಾ ಅಧಿನಿಯಮ ಮಹಿಳೆಯರಿಗೆ ಮೀಸಲಿರುತ್ತದೆ. 33% ಮೀಸಲಾತಿ ಇರುತ್ತದೆ.
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಗಳಿಗೆ ಅತಿ ಹೆಚ್ಚು ಮೀಸಲು ಕ್ಷೇತ್ರಗಳನ್ನು ರಚನೆ ವೋಟರ್ ಲಿಸ್ಟ್ ಮತದಾನ ಮಾಡುವವರ ಹೆಸರು ಮತ್ತು ಕೆಲವು ವಿವರಗಳನ್ನು ಒಳಗೊಂಡಿರುವ ಪಟ್ಟಿಯನ್ನು ಮತದಾರರ ಪಟ್ಟಿ ಎಂದು ಕರೆಯುತ್ತಾರೆ. ಮತದಾರರ ಪಟ್ಟಿಯು ಚುನಾವಣಾ ಆಯೋಗವು ಚುನಾವಣೆಗಿಂತ ಮುಂಚಿತವಾಗಿಯೇ ಸಿದ್ಧಪಡಿಸಿಕೊಳ್ಳುತ್ತದೆ. ಮತದಾರರ ಪಟ್ಟಿಯು ಪ್ರತಿ ವರ್ಷ ಪರಿಷ್ಕೃತಗೊಳ್ಳುತ್ತದೆ. ಹೀಗೆ ಪರಿಷ್ಕೃತಗೊಳ್ಳುವ ಸಂದರ್ಭದಲ್ಲಿ 18 ವರ್ಷ ಯಾರಿಗೆ 18 ವರ್ಷ ತುಂಬಿರುತ್ತದೆಯೋ ಅವರನ್ನು ಮತದಾರರ ಪಟ್ಟಿಗೆ ಹೊಸದಾಗಿ ಸೇರ್ಪಡೆ ಮಾಡಲು ಸಹಾಯಕವಾಗುತ್ತದೆ. ಮತ್ತು ಯಾರು ಮರಣ ಹೊಂದುತ್ತಾರೋ ಅವರನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲಾಗುತ್ತದೆ. ಮತದಾರರ ಪಟ್ಟಿಯು ಚುನಾವಣಾ ಮತಗಟ್ಟೆ ಸಿಬ್ಬಂದಿ ಮತದಾನದ ವೇಳೆ ಮತದಾರರನ್ನು ಗುರುತಿಸಲು ಸಹಾಯಕವಾಗಿದೆ. ಪ್ರಸ್ತುತ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲು ಜನವರಿ 1, ಏಪ್ರಿಲ್ 1, ಜುಲೈ 1 ಮತ್ತು ಅಕ್ಟೋಬರ್ 1 ಈ 4 ದಿನಗಳನ್ನು ಅರ್ಹತಾ ದಿನಾಂಕಗಳೆಂದು ನಿಗದಿಪಡಿಸಲಾಗಿದೆ. ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರು ಮತ್ತು ಜನ್ಮ ದಿನಾಂಕ ಮತ್ತು ತಂದೆ ಅಥವಾ ಗಂಡನ ಹೆಸರು ಮತ್ತು ವಿಳಾಸ ಇರುತ್ತದೆ. ಮತದಾರರ ಪಟ್ಟಿ ಮತದಾರರ ಭಾವಚಿತ್ರವಿರುವ ಗುರುತಿನ ಚೀಟಿ, ಎಪಿಕ್ ಕಾರ್ಡ್, ಎಲೆಕ್ಷನ್ ಎಲೆಕ್ಟರ್ಸ್ ವೋಟರ್ ಐಡೆಂಟಿಟಿ ಕಾರ್ಡ್, ಅರ್ಹ ಮತದಾರರಿಗೆ ಭಾರತದ ಚುನಾವಣಾ ಆಯೋಗವು ನೀಡಲ್ಪಟ್ಟಿದ್ದು, ಇದು ನೈಜ ವ್ಯಕ್ತಿಗಳಿಂದ ಮತದಾನವನ್ನು ಹಾಕಲು ಮತ್ತು ಅನ್ಯ ವ್ಯಕ್ತಿಗಳು ಯಾರಾದರೂ ಬೇರೆಯವರ ಮತವನ್ನು ಹಾಕಲು ಅವಕಾಶ ಮಾಡಕ್ಕೆ ಕೊಡಬಾರದು ಎಂದು ಇದನ್ನು ಗುರುತಿನ ಚೀಟಿ ಎಂದು ಕೊಟ್ಟಿದ್ದಾರೆ. ಭಾರತದ ಚುನಾವಣಾ ಆಯೋಗದ ಇಲಾಖೆಯು ನೀಡಿರುವ ಪಾನ್ ಕಾರ್ಡ್, ಪರ್ಮನೆಂಟ್ ಅಕೌಂಟ್ ನಂಬರ್, ಆಧಾರ್ ಕಾರ್ಡ್ ಅಥವಾ ಪರವಾನಗಿ ಪತ್ರ ಯಾವುದಾದರೂ ಒಂದು ಪತ್ರವನ್ನು ಮತಗಟ್ಟೆಗೆ ಯಾವುದಾದರೂ ಒಂದು ಮತಗಟ್ಟೆಗೆ ನೀಡಬೇಕೆಂದು ನೀಡಿ ಮತವನ್ನು ಚಲಾಯಿಸಬಹುದು. ಚುನಾವಣಾ ಅಧಿಸೂಚನೆ, ಅಭ್ಯರ್ಥಿಗಳ ಉಮೇದುವಾರಿಕೆ, ನಾಮಪತ್ರಗಳ ಪರಿಶೀಲನೆ, ನಾಮಪತ್ರಗಳ ಹಿಂಪಡೆಯುವಿಕೆ, ಚುನಾವಣಾ ಪ್ರಚಾರ, ಮತದಾನದ ದಿನ, ಮತ ಎಣಿಕೆ. ಅಧಿಸೂಚನೆ ಸರಿ. ಭಾರತ ಚುನಾವಣಾ ಆಯೋಗವು ಚುನಾವಣೆ ಅಧಿಸೂಚನೆ ಹೊರಡಿಸುವುದರಿಂದ ಚುನಾವಣೆ ಪ್ರಕ್ರಿಯೆಯನ್ನು ಆರಂಭಿಸುತ್ತದೆ. ಭಾರತ ಚುನಾವಣೆ ನಡೆಯುವ ದಿನಾಂಕ, ವೇಳೆ, ಮತ ಎಣಿಕೆ ಮತ್ತಿತರ ಪೂರ್ಣ ಮಾಹಿತಿಗಳನ್ನು ತನ್ನ ಅಧಿಕೃತ ಜಾಲತಾಣದಲ್ಲಿ ಹಾಗೂ ವೃತ್ತಪತ್ರಿಕೆಗಳಲ್ಲಿ, ರೇಡಿಯೋ, ದೂರದರ್ಶನ ಮುಂತಾದ ಸಮೂಹ ಮಾಧ್ಯಮಗಳಲ್ಲಿ ಮತ್ತು ಸರ್ಕಾರ ಪ್ರಕಟಿಸುವ ರಾಜ್ಯಪತ್ರದಲ್ಲೇ ಪ್ರಕಟಿಸುತ್ತದೆ. ಮೇಲೆದಾರಿಗೆ ನಮ್ಮ ದೇಶದ
ನಮ್ಮ ದೇಶದ ಪ್ರತಿನಿಧಿತ್ವ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರುವುದರಿಂದ ಜನರು ಚುನಾವಣೆಯಲ್ಲಿ ಭಾಗವಹಿಸಿ ಹಾಗೂ ಅಭ್ಯರ್ಥಿಗಳನ್ನು ಚುನಾಯಿಸುವ ಹಕ್ಕಿದೆ. ಅಭ್ಯರ್ಥಿಗಳು ತಮ್ಮ ದಾಖಲೆಗಳನ್ನು ನಿಗದಿಪಡಿಸಿದ ದಿನ RO ರಿಟರ್ನಿಂಗ್ ಆಫೀಸರ್ ಅವರಿಗೆ ನೋಂದಾಯಿಸಬೇಕು. ಅಭ್ಯರ್ಥಿಗಳು ಕೆಲವು ಅರ್ಹತೆಗಳನ್ನು ಹೊಂದಿರಬೇಕು. ನಾಮಪತ್ರದೊಂದಿಗೆ ಭದ್ರತಾ ಠೇವಣಿಯನ್ನು ಕೊಡಬೇಕು. ಅಭ್ಯರ್ಥಿಗೆ ಪಡೆಯುವಿಕೆ ಚುನಾವಣೆಗೆ ಸ್ಪರ್ಧಿಸಲು ಅರ್ಹ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಗೊಂಡ ನಂತರ ಅಭ್ಯರ್ಥಿಗಳು ಬಯಸಿದಲ್ಲಿ ನಾಮಪತ್ರವನ್ನು ಹಿಂತೆಗೆದುಕೊಳ್ಳಲು ಒಂದು ದಿನಾಂಕ ನಿಗದಿಗೊಳಿಸಿ ಪ್ರಕಟಣೆ ನೀಡಲಾಗುತ್ತದೆ. ಯಾವುದೇ ಅರ್ಹ ಅಭ್ಯರ್ಥಿಗಳ ನಾಮಪತ್ರವನ್ನು ಹಿಂತೆಗೆದುಕೊಂಡರೆ ಅಂತಹ ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಾಧ್ಯವಾಗುತ್ತದೆ. ಸ್ಪರ್ಧಿಸಲು ಅರ್ಹರಾದ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಮುಗಿದ ನಂತರ ಚುನಾವಣಾ ಪ್ರಚಾರ ಕಾರ್ಯ ಪ್ರಾರಂಭವಾಗುತ್ತದೆ. ಮತದಾನ ಮುಕ್ತಾಯವಾಗುವ ಮುಂಚಿತವಾಗಿ ಅವಧಿಗಿಂತ 48ಗಳ ಅವಧಿಯಲ್ಲಿ ಮುಗಿಯುತ್ತದೆ. ಪ್ರಚಾರದ ವೇಳೆಯಲ್ಲಿ ರಾಜಕೀಯ ಪಕ್ಷವು ಮತ್ತು ಅಭ್ಯರ್ಥಿಗಳು ತಮ್ಮ ಪಕ್ಷಕ್ಕೆ ಅಥವಾ ತಮಗೆ ಜಯ ತಂದುಕೊಟ್ಟರೆ ಜನರಿಗೆ ಯಾವ ಸೌಕರ್ಯ ಸವಲತ್ತುಗಳನ್ನು ಪೂರೈಕೆ ಮಾಡುವೆವು ಎಂಬ ಭರವಸೆಗಳನ್ನು ನೀಡುತ್ತಾ ಮತದಾರರನ್ನು ತನ್ನತ್ತ ಸೆಳೆಯುವ ಪ್ರಯತ್ನ ಮಾಡುತ್ತಾರೆ. ಈ ಭರವಸೆಯನ್ನು ಚುನಾವಣಾ ಪ್ರಣಾಳಿಕೆ ಎಂದು ಕರೆಯುತ್ತಾರೆ. ಈ ಭರವಸೆಯಲ್ಲಿ ಈ ಅವಧಿಯಲ್ಲಿ ಸಭೆಗಳ ನಡೆಸುತ್ತಾರೆ. ಮನೆ ಮನೆಗೆ ತೆರಳಿ ಚುನಾವಣೆ ಯಾಚಿಸುತ್ತಾರೆ. ಕರಪತ್ರಗಳನ್ನು ಕೊಡೋದು, ಮೊಬೈಲ್ ಕೊಡ್ಸೋದು ಏನಾದರೂ ಮಾಡಿದ್ರೆ ಅವರನ್ನ ಏನ್ ಮಾಡ್ಬೋದು, ಚುನಾವಣಾ ಆಯೋಗ ಅಭ್ಯರ್ಥಿಗಳ ಸ್ಥಾನದಿಂದ ಏನ್ ಮಾಡ್ಬೋದು, ಅವರನ್ನ ಡಿಲೀಟ್ ಮಾಡ್ಬೋದು, ಸಸ್ಪೆಂಡ್ ಮಾಡ್ಬೋದು. ಮತದಾನದ ದಿನ ಮತದಿನವೆಂದರೆ ಮತವನ್ನು ಚಲಾಯಿಸುವ ನಿಗದಿಪಡಿಸುವ ದಿನವೆಂದಾತ. ಮತದಿನವೆಂದೇ ನಿಗದಿಪಡಿಸಲಾಗಿದೆ. ಮತದಾನ ಸ್ಥಳವೆಂದೇ ನಿಗದಿಪಡಿಸಲಾಗಿದೆ. ಮತದಾನ ಯಂತ್ರ ಪ್ರಸ್ತುತ ಮತಯಂತ್ರಗಳ ಮತಪತ್ರಗಳ ಬಳಕೆಗೆ ಪರ್ಯಾಯವಾಗಿ ವಿದ್ಯುನ್ಮಾನ ಯಂತ್ರಗಳನ್ನು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬಳಸಲಾಗುತ್ತದೆ. ಮತದಾರರು ಈ ವಿದ್ಯುನ್ಮಾನದ ಮೂಲಕ ಅಭ್ಯರ್ಥಿಯ ಹೆಸರಿನ ಮುಂದೆ ಇರುವ ವಿದ್ಯುನ್ಮಾನ ಗುಂಡಿಯನ್ನು ಒತ್ತುವುದರ ಮೂಲಕ ಈ ತನ್ನ ಮತವನ್ನು ದಾಖಲಿಸಲಾಗುತ್ತದೆ. ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಮಾತ್ರ
ತನ್ನ ಮತವನ್ನು ಮತಪತ್ರಗಳನ್ನು ನೀಡಲಾಗುತ್ತದೆ. ಪತ್ರಗಳನ್ನು ನೀಡಲಾಗುತ್ತದೆ. ಮತದಾನದ ಸಮಯ ಮುಗಿದ ಮೇಲೆ ಮತಪತ್ರಗಳನ್ನು ಒಳಗೊಂಡ ಮತಪೆಟ್ಟಿಗೆಗೆ ಅಥವಾ ವಿದ್ಯುನ್ಮಾನ ಮತಯಂತ್ರಗಳ ಸಂಬಂಧಿತ ಎಣಿಕೆ ಕೇಂದ್ರಗಳಿಗೆ ತಲುಪಿಸಲಾಗುತ್ತದೆ. ತಲುಪಿಸಲಾಗುತ್ತದೆ. ಇಲ್ಲಿ ಹ್ಯಾಂಡಿಕ್ಯಾಪ್ಸ್ ಇರ್ತಾರಲ್ಲ ಅವ್ರನ್ನ ಹ್ಯಾಂಡಿಕ್ಯಾಪ್ಸ್ ಅಂತ ಕರೆಯಂಗಿಲ್ಲ, ನಾವು ದಿವ್ಯಾಂಗರು ಅಂತ ಕರಿಬೇಕು. ಅವ್ರಿಗೂ ಸಹಿತ ಏನ್ ಮಾಡಿರ್ತಾರೆ, ಇಲ್ಲಿ ಬ್ರೈಲ್ ಲಿಪಿ ಅಂತ ಮಾಡಿರ್ತಾರೆ. ಅವ್ರಿಗೆ ಟಚ್ ಮಾಡಿದ್ರೆ ಸಾಕು ಅವ್ರಿಗೆ ಅಲ್ಲಿ ಅಕ್ಷರಗಳು ಕಾಣಿಸ್ತವೆ. ಅಂದ್ರೆ ಅವ್ರಿಗೆ ಉಬ್ಬು ತಗ್ಗು ಮಾಡಿರ್ತಾರೆ ಅಕ್ಷರಗಳನ್ನು. ಅದನ್ನ ಹಿಂಗೆ ಮುಟ್ಟೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಕಣ್ಣು ಕಾಣಿಸ್ತಾ ಇರೋರು ಅವ್ರಿಗೆ ಇಂಥ ಪಕ್ಷ ಅಂತ ಗುರುತಿಸಿ ಏನ್ ಮಾಡ್ತಾರೆ, ಅವರು ಓಟನ್ನ ಹಾಕುವಂತಹ ಬ್ರೈಲ್ ಲಿಪಿ ಅಂತ ಕೊಟ್ಟಿದ್ದಾರೆ ನೋಡಲ್ಲಿ. ವಿದ್ಯುನ್ಮಾನ ಮತಯಂತ್ರಗಳ ಮೇಲೆ ಬ್ರೈಲ್ ಲಿಪಿಯಲ್ಲಿ ಸಂಕೇತಗಳನ್ನು ಏನ್ ಮಾಡಲಾಗುತ್ತೆ, ನನ್ನ ವಿಡಿಯೋ ಮಾಡ್ತಿದ್ಯಾ, ಸಂಕೇತಗಳನ್ನ ಏನ್ ಮಾಡಲಾಗುತ್ತೆ, ಮುದ್ರಣ ಮಾಡಿರ್ತಾರೆ. ಆ ಬ್ರೈಲ್ ಲಿಪಿಯನ್ನ ಬಳಸಿ ದಿವ್ಯಾಂಗರು ಅಂದ್ರೆ ಕಣ್ಣು ಕಾಣಿಸ್ತಾ ಇರೋರು ಸಹಿತ ಏನ್ ಮಾಡಬಹುದು, ಅದನ್ನ ಮತವನ್ನ ಚಲಾಯಿಸ್ಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ ಅನ್ನೋದು. ಸರಿನಾ? ಇದು ವಿದ್ಯುನ್ಮಾನ ಮತಯಂತ್ರ. ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಮಾತ್ರ ಬ್ಯಾಲೆಟ್ ಪೇಪರ್ ಬಳಸ್ತಾರೆ. ವಿದ್ಯುನ್ಮಾನ ಮತಯಂತ್ರಗಳನ್ನ ಬಳಸ್ತಾರೆ. ಇದು ಮತ ಪತ್ರಕ್ಕಿಂತ ತುಂಬಾ ಸುಲಭ, ಯಾಕೆಂದ್ರೆ ಎಣಿಕೆ ಮಾಡೋದು ಅತಿ ಬೇಗನೆ ಮುಗಿಸ್ಲಿಕ್ಕೆ ಸಾಧ್ಯತೆ ಇದೆ. ಭಾರತದ ಚುನಾವಣಾ ಆಯೋಗದ ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗ ಚುನಾವಣೆಗಳನ್ನು ಹೇಗೆ ನಡೆಸುತ್ತದೆ? ಚುನಾವಣಾ ಕ್ಷೇತ್ರಗಳು, ಮತದಾರರ ಪಟ್ಟಿ, ಮತದಾರರ ಭಾವಚಿತ್ರವಿರುವ ಗುರುತಿನ ಚೀಟಿ, ಚುನಾವಣಾ ಪ್ರಕ್ರಿಯೆಯ ಹಂತಗಳು, ಚುನಾವಣಾ ಅಧಿಸೂಚನೆ, ಅಭ್ಯರ್ಥಿಗಳ ಹಿಂದೆ ಇರುತ್ತೆ. ನಾಮಪತ್ರ ಹಿಂಪಡೆಯುವಿಕೆ, ನಾಮಪತ್ರ ಹಿಂಪಡೆಯುವಿಕೆ, ದಿನ